ನಮಸ್ಕಾರ ವೀಕ್ಷಕರೇ ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಗೆ ಪ್ರತಿಕಾರವಾಗಿ ನಾವು ಆಪರೇಷನ್ ಸಿಂಧೂರವನ್ನ ನಡೆಸಿದ್ದೇವೆ. ದೇಶದೆಲ್ಲೆಡೆ ಒಂದು ರೀತಿಯ ನೆಮ್ಮದಿಯ ನಿಟ್ಟುಸಿರನ್ನ ಬಿಡುತ್ತಿದ್ದೇವೆ. ಅದೇ ರೀತಿ ಭಾರತೀಯ ಸೇನೆಯ ಕಾರ್ಯಾಚರಣೆಯ ಬಗ್ಗೆ, ಅದರ ಸಾಮರ್ಥ್ಯದ ಬಗ್ಗೆ, ಚಾಣಾಕ್ಷತನದ ಬಗ್ಗೆ ನಾವು ಬೀಗ್ತಾ ಇದ್ದೇವೆ. ಆದರೆ ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಆ ಒಬ್ಬ ವ್ಯಕ್ತಿ. ಭಾರತೀಯರ ರಕ್ಷಣೆಯಲ್ಲಿ ಮೋದಿಗೆ ಬಲವಾಗಿ ನಿಂತಿರುವುದೇ ಅದೇ ವ್ಯಕ್ತಿ. ಕೇವಲ ಗುಪ್ತಚರ ಅಧಿಕಾರಿಯಾಗಿರದೆ ಭಾರತೀಯ ಭದ್ರತಾ ಚಕ್ರವ್ಯೂಹದ ಮಾಸ್ಟರ್ ಮೈಂಡ್ ಆಗಿ ಆಕಾಶಗಂಗೆಗೂ ಮಿಗಿಲು ಎಂಬ ಛಲತೊಟ್ಟ ಜಗದೇಕ ವೀರ ಭಗೀರಥ ಆತ. ಇಂತಹ ಬಾಹುಬಲಿ ತನ್ನ ಜೀವನದ ಅತಿ ದೊಡ್ಡ ಸೇಡನ್ನ ನಿರಂತರ 24 ವರ್ಷಗಳ ಕಾಲ ಕಾದು ತೀರಿಸಿಕೊಂಡಿದ್ದಾರೆ. ಅದು ಆಪರೇಷನ್ ಸಿಂಧೂರದ ಮೂಲಕವಾಗಿ. ಆ ಮೂಲಕ ಈ ಜಗದಂಕಮಲ್ಲ ತಾನು ದಿಟ್ಟ ಹೆಜ್ಜೆ ಇಟ್ಟರೆ ತಡೆಯಬಲ್ಲವರು ಯಾರೂ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ರುಜುವಾತು ಮಾಡಿದ್ದಾರೆ. ಆ ವ್ಯಕ್ತಿ ಬೇರಾರೂ ಅಲ್ಲ, ಸ್ವತಃ ನರೇಂದ್ರ ಮೋದಿ ಬಲವಾಗಿ ನಂಬುವ, ದೇಶಕ್ಕಾಗಿ ಸದಾ ದುಡಿಯುವ ಭಾರತದ ಹೆಮ್ಮೆಯ ಪುತ್ರ. ಆಪರೇಷನ್ ಸಿಂಧೂರದಂತಹ ಹಲವು ಕಾರ್ಯಾಚರಣೆಗಳ ಹಿಂದಿನ ಅದ್ಭುತ ಶಕ್ತಿ ಅಜಿತ್ ದೋವಲ್. ಅವರ ಹೆಸರು ಮಾತ್ರ ಅಜಿತ್ ದೋವಲ್, ಆದರೆ ಲೋಕ ಅವರನ್ನ ಭಾರತದ ಜೇಮ್ಸ್ ಬಾಂಡ್ ಅಂತ ಮನ್ನಣೆ ನೀಡಿ ಗೌರವಿಸುತ್ತೆ. ಸ್ನೇಹಿತರೆ, ಆಪರೇಷನ್ ಸಿಂಧೂರವನ್ನ ನಾವು ಇವತ್ತು ಕೇಳ್ತಿರೋದು, ಆದರೆ ಅಜಿತ್ ದೋವಲ್ ಭಾರತಕ್ಕೆ ದಶಕಗಳಿಂದ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ತಮ್ಮ ಸೇವೆಯ ಅವಧಿಯಲ್ಲಿ ಇಂತಹ 10 ಆಪರೇಷನ್ ಕಠಿಣ ಸವಾಲುಗಳನ್ನ ಎದುರಿಸಿದ್ದಾರೆ. ಆಪರೇಷನ್ ಬ್ಲ್ಯಾಕ್ ಥಂಡರ್, ಆಪರೇಷನ್ ಹಾಟ್ ಪರ್ಸ್ಯೂಟ್ ನಂತಹ ಕಷ್ಟಕರವಾದ ಆಪರೇಷನ್ಗಳನ್ನ ಯಶಸ್ವಿಗೊಳಿಸಿದ್ದು ಇದೇ ಚಾಣಕ್ಯ. ಸದ್ಯ ಅವರು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಸೇವೆಯನ್ನ ಮಾಡ್ತಿದ್ದಾರೆ. ಇನ್ನು ಅವರ ಜೀವನದ ಸ್ಟೋರಿ ಯಾವ ಸಿನಿಮಾಗೂ ಕಡಿಮೆ ಇಲ್ಲ. ಹಾಗಾದ್ರೆ 140 ಕೋಟಿ ಭಾರತೀಯರ ರಕ್ಷಣೆಗೆ ಪಣತೊಟ್ಟಿರುವ ಯಾರಿದು ಆಧುನಿಕ ಚಾಣಕ್ಯ? ಭಾರತದ ಒಳಿತಿಗಾಗಿ ಪಾಕಿಸ್ತಾನ ಸೇನೆಯಲ್ಲಿ 7 ವರ್ಷ ಮುಸ್ಲಿಂ ವೇಷದಲ್ಲಿ ಇದ್ದಿದ್ದು ಹೇಗೆ? 24 ವರ್ಷಗಳ ಆ ಸೇಡು ಎಂತದ್ದು ಗೊತ್ತಾ? ನಂತರ ಪ್ರತಿಕಾರ ತೀರಿಸಿಕೊಂಡಿದ್ದು ಹೇಗೆ ಗೊತ್ತಾ? ಆಪರೇಷನ್ ಸಿಂಧೂರದ ಮಾಸ್ಟರ್ ಮೈಂಡ್ ಹೀರೋ ಯಾರಿದು? ಅಜಿತ್ ದೋವಲ್. ಇವರನ್ನ ಭಾರತದ ಜೇಮ್ಸ್ ಬಾಂಡ್ ಅಂತ ಕರೆಯೋದ್ಯಾಕೆ? ಅವರ ರೋಚಕ ಲೈಫ್ ಸ್ಟೋರಿ ಏನು? ಆ ಮೈ ರೋಮಾಂಚನಗೊಳಿಸುವ ಆ ಒಂದು ವಿಶೇಷವಾದಂತಹ ವರದಿ ನಿಮಗಾಗಿ. ಸದ್ಯ ವೀಕ್ಷಕರೇ, ಎಲ್ಲೆಲ್ಲೂ ಆಪರೇಷನ್ ಸಿಂಧೂರದ್ದೇ ಮಾತು. ಹಿಂದೂ ಪುರುಷರನ್ನ ಕೊಲೆ ಮಾಡಿ ಮೋದಿಗೆ ಹೋಗಿ ತಿಳಿಸು ಎಂದಿದ್ದ ಉಗ್ರರಲ್ಲಿ ಈಗ ನಡುಕ ಹುಟ್ಟಿಸುವಂತಹ ಆಪರೇಷನ್ ನಡೀತಾ ಇದೆ. ಭಾರತೀಯ ಸೇನೆ ಈಗಾಗಲೇ 9 ಉಗ್ರರ ನೆಲೆಯನ್ನ ಸರ್ವನಾಶಗೊಳಿಸಿದೆ. ಇದರ ಭಯಾನಕತೆ ಎಷ್ಟಿದೆ ಅಂದ್ರೆ ಪಾಕಿಸ್ತಾನದ ಘಟಾನುಘಟಿಗಳೇ ಹೆದರಿ ಬೇರೆ ಕಡೆಗೆ ಓಡಿ ಹೋಗ್ತಿದ್ದಾರೆ. ಸಚಿವರು, ಸಂಸದರು ನಮ್ಮನ್ನ ಭಾರತದಿಂದ ಕಾಪಾಡಿ ಅಂತ ಪಾಕಿಸ್ತಾನ ಸಂಸತ್ತಿನಲ್ಲಿ ಕಣ್ಣೀರು ಸುರಿಸುತ್ತಿದ್ದಾರೆ. ಇಂತಹದೊಂದು ಅದ್ಭುತ ಪ್ರತಿಕಾರಕ್ಕೆ ಭಾರತೀಯ ಸೇನೆ ಮತ್ತು ಪ್ರಧಾನಿ ಮೋದಿಯವರಿಗೆ ಇನ್ನಿಲ್ಲದಂತೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಆದರೆ ವೀಕ್ಷಕರೇ, ಆಪರೇಷನ್ ಸಿಂಧೂರದ ಹಿಂದಿನ ಶಕ್ತಿಗಳಲ್ಲಿ ಬಹು ಮುಖ್ಯವಾಗಿ ಇರೋದೇ ಪ್ರಧಾನಿ ನರೇಂದ್ರ ಮೋದಿಯವರ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಕುಮಾರ್ ದೋವಲ್ ಅವರು. ಇವರು ಆಪರೇಷನ್ ಸಿಂಧೂರದಂತಹ ಭಾರತ ನಡೆಸಿದ ಹಲವು ಆಪರೇಷನ್ಗಳ ಹಿಂದಿರುವ ಶಕ್ತಿಯಾಗಿದ್ದಾರೆ. ಸದ್ಯ ಅವರು ಆಪರೇಷನ್ ಸಿಂಧೂರದ ಹೀರೋ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅವರು ಭಾರತೀಯ ಗುಪ್ತಚರ ವ್ಯವಸ್ಥೆಯ ಬಹುದೊಡ್ಡ ಶಕ್ತಿಯಾಗಿದ್ದು ಅವರ ಧೈರ್ಯ ಮತ್ತು ಕಾರ್ಯತಂತ್ರದ ಕೌಶಲ್ಯಗಳನ್ನ ಹಲವರು ಉದಾಹರಣೆಯಾಗಿ ಉಲ್ಲೇಖಿಸುತ್ತಾರೆ. ಆದರೆ ಅವರ ಜೀವನದ ಸ್ಟೋರಿ ಮಾತ್ರ ಬಹಳ ಕಡಿಮೆ ಜನಕ್ಕೆ ತಿಳಿದಿರುವಂತಹ ಒಂದು ಅಧ್ಯಾಯ. ಸ್ನೇಹಿತರೆ, ಇವತ್ತಿನ ನಮ್ಮ ಸಂಚಿಕೆಯು ಅಜಿತ್ ದೋವಲ್ ಅವರು ಪಾಕಿಸ್ತಾನದಲ್ಲಿ ಐಬಿಯ ರಹಸ್ಯ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು, ಹಾಗೆ 7 ವರ್ಷಗಳ ಕಾಲ ಮುಸ್ಲಿಂ ವೇಷ ಧರಿಸಿ ಇದ್ದಂತಹ ರೋಚಕ ಕಥೆಯಾಗಿದೆ. ಯಾವ ಸಿನಿಮಾಗೂ ಕಡಿಮೆ ಇಲ್ಲದ ರೋಮಾಂಚನಕಾರಿ ಘಟನೆಗಳನ್ನ ಅಜಿತ್ ದೋವಲ್ ಅವರು ಎದುರಿಸಿದ್ದಾರೆ. ಇವರ ಪೂರ್ಣ ಹೆಸರು ಅಜಿತ್ ಕುಮಾರ್ ದೋವಲ್. ಹುಟ್ಟಿದ್ದು ಜನವರಿ 20, 1945ರಲ್ಲಿ. ಉತ್ತರಾಖಂಡದ ಪೌರಿ ಗ್ರಾಮದಲ್ಲಿ ಜನಿಸಿದ್ರು. ಇನ್ನು ಅವರ ತಂದೆ ಜನರಲ್ ಗುಣಾನಂದ ದೋವಲ್ ಭಾರತೀಯ ಸೇನೆಯಲ್ಲಿ ಅಧಿಕಾರಿಯಾಗಿದ್ರು. ಅಜಿತ್ ಅವರು ತಮ್ಮ ಆರಂಭಿಕ ಶಿಕ್ಷಣವನ್ನ ಅಜ್ಮೀರ್ ಮಿಲಿಟರಿ ಅಕಾಡೆಮಿಯಿಂದ ಪಡೆದುಕೊಳ್ತಾರೆ. ನಂತರ ಆಗ್ರಾ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ MA ಪದವಿಯನ್ನ ಪಡೆದರು. ರಾಷ್ಟ್ರೀಯ ರಕ್ಷಣಾ ಕಾಲೇಜಿನಿಂದ MPhil ಪದವಿಯನ್ನ ಪಡೆದುಕೊಳ್ತಾರೆ. ನಂತರ 1968ರಲ್ಲಿ ನಾಗರಿಕ ಸೇವೆಗೆ ಅರ್ಹತೆಯನ್ನ ಪಡೆದುಕೊಳ್ತಾರೆ. ಕೇರಳ ಕೇಡರ್ IPS ಅಧಿಕಾರಿಯಾಗ್ತಾರೆ. ಆದರೆ ಅವರ ವೃತ್ತಿ ಜೀವನದ ಆರಂಭದಲ್ಲೇ ರಾಷ್ಟ್ರೀಯ ಭದ್ರತೆಗೆ ನೀಡಿದ ಕೊಡುಗೆಗಳಿಂದಾಗಿ ಅವರು ಆ ಹುದ್ದೆಯಿಂದ ಬಹುಬೇಗನೆ ಹೊರಬರಬೇಕಾಗುತ್ತೆ.
ಅದಾದ ನಂತರದಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋಗೆ ಸೇರಿಕೊಳ್ತಾರೆ. ಅಲ್ಲಿಯೂ ಸಹ ಅಜಿತ್ ಅವರ ಶೌರ್ಯ, ಧೈರ್ಯ, ಚಾಣಾಕ್ಷತನದ ಮೂಲಕವಾಗಿ ತಮ್ಮ ಹುದ್ದೆಗೆ ನ್ಯಾಯವನ್ನ ಒದಗಿಸಿದ್ರು. ಇದಾದ ನಂತರದಲ್ಲಿ ಅವರು ಎದುರಿಸಿದ್ದು ಮಾತ್ರ ಎಂತಹ ಪರಿಸ್ಥಿತಿಯನ್ನ ಅಂದ್ರೆ ಅದು ಬಹಳ ರೋಚಕವಾದಂತಹ ಸಂಗತಿ. ಪಾಕಿಸ್ತಾನದಲ್ಲಿ ಗುಪ್ತಚರ ಬ್ಯೂರೋಗಾಗಿ ರಹಸ್ಯ ಗೂಢಾಚಾರರಾಗಿ ಇಸ್ಲಾಮಾಬಾದ್ನಲ್ಲಿರುವ ಭಾರತೀಯ ಹೈಕಮಿಷನ್ನಲ್ಲಿ ಬರೋಬ್ಬರಿ 7 ವರ್ಷಗಳ ಕಾಲ ಸೇವೆಯನ್ನ ಮಾಡಿದ್ರು. ಅಂದ್ರೆ ದೋವಲ್ ಅವರು ಪಾಕಿಸ್ತಾನಕ್ಕೆ ಗೂಢಾಚಾರಿಯಾಗಿ ಹೋದ್ರು. ಇದರಲ್ಲಿ ಬಹಳ ಮುಖ್ಯವಾದಂತಹ ವಿಚಾರ ಅಂದ್ರೆ ಅವರಿಗೆ ಯಾವುದೇ ರಾಜತಾಂತ್ರಿಕ ವಿನಾಯಿತಿ ಇರಲಿಲ್ಲ. ವೀಕ್ಷಕರೇ, ಎಲ್ಲಾ ದೇಶಗಳು ರಾಜತಾಂತ್ರಿಕ ರಕ್ಷಣೆಯ ನೆಪದಲ್ಲಿ ವಿದೇಶದಲ್ಲಿರುವ ರಾಯಭಾರ ಕಚೇರಿಗಳಲ್ಲಿ ಹಿರಿಯ ಗುಪ್ತಚರ ಅಧಿಕಾರಿಗಳನ್ನು ನೇಮಿಸುತ್ತೆ. ಅವರ ಗುರುತು ಪತ್ತೆಯಾಗಿದ್ರೂ ಕೂಡ ಅವರನ್ನ ಬಂಧಿಸಲು ಅಥವಾ ವಿಚಾರಣೆಗೆ ಒಳಪಡಿಸಲು ಸಾಧ್ಯವಿಲ್ಲ. ಆದರೆ ಅಜಿತ್ ಅವರು ಆ ರೀತಿಯಾಗಿ ಹೋಗಿರಲಿಲ್ಲ. ರಾಜತಾಂತ್ರಿಕ ವಿನಾಯಿತಿ ಇಲ್ಲದ ಗೂಢಾಚಾರರಾಗಿ ಹೋಗಿರ್ತಾರೆ. ಇಂತಹ ಗೂಢಾಚಾರರಿಗೆ ಯಾವುದೇ ರಕ್ಷಣೆ ಇರೋದಿಲ್ಲ. ಒಂದು ವೇಳೆ ಸಿಕ್ಕಿಬಿದ್ದರೆ ಅವರಿಗೆ ಊಹಿಸಲ ಸಾಧ್ಯವಾದಂತಹ ಚಿತ್ರಹಿಂಸೆಯನ್ನ ಕೊಡಬಹುದಾದಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ಅಜಿತ್ ಅವರು ಹೋಗಿದ್ದು ಪಾಪಿಗಳೇ ತುಂಬಿರುವ ಪಾಕಿಸ್ತಾನಕ್ಕೆ. ಇಡೀ ಜಗತ್ತಿನಲ್ಲೇ 3rd ಕ್ಲಾಸ್ ದೇಶವಾದ ಪಾಕಿಸ್ತಾನದಲ್ಲಿ ಒಂದು ವೇಳೆ ಮಾರು ವೇಷದಲ್ಲಿ ಹೋಗಿ ಸಿಕ್ಕಿಬಿದ್ರೆ ಅದೆಂತಹ ಚಿತ್ರಹಿಂಸೆಯನ್ನ, ಶಿಕ್ಷೆಯನ್ನ ಕೊಟ್ಟು ಸಾಯುವಂತೆ ಮಾಡಬಹುದು ಅನ್ನೋದನ್ನ ನೀವೇ ಊಹೆ ಮಾಡಿಕೊಳ್ಳಬಹುದು. ಅದೇ ಪ್ರಕಾರವಾಗಿ ಅಜಿತ್ ಅವರು ಪಾಕಿಸ್ತಾನದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಒಂದು ಘಟನೆ ನಡೆಯುತ್ತೆ. ಅದು ಅಜಿತ್ ಅವರು ಮುಸ್ಲಿಂ ಅಂತ ನಟಿಸುತ್ತಾ ಪಾಕಿಸ್ತಾನದಲ್ಲಿ ರಹಸ್ಯ IB ಏಜೆಂಟ್ ಆಗಿ ಸೇವೆ ಸಲ್ಲಿಸುತ್ತಿದ್ದಂತಹ ಸಂದರ್ಭ. ಸ್ನೇಹಿತರೆ, ಸ್ವಲ್ಪ ಊಹೆ ಮಾಡಿಕೊಳ್ಳಿ. ಭಾರತದಲ್ಲಿ ಬೇರೆ ದೇಶದ ಮುಸ್ಲಿಮರು ಭಾರತೀಯರಂತೆ ಇರುವುದು ದೊಡ್ಡ ವಿಷಯವಲ್ಲ. ಒಂದು ವೇಳೆ ಭಾರತೀಯರಿಗೆ ಅದು ತಿಳಿದರೂ ಮುಸ್ಲಿಮರ ಜೀವಕ್ಕಂತೂ ಅಪಾಯವೇ ಇಲ್ಲ. ಆದರೆ ಅದೇ ಪಾಕಿಸ್ತಾನದಲ್ಲಿ ಹೇಗಿರಬೇಡ ಸ್ಥಿತಿ, ಅದನ್ನ ಬೇರೆ ಹೇಳಬೇಕಾಗಿಲ್ಲ ಅಲ್ಲವೇ? ಆದರೆ ಅಜಿತ್ ದೋವಲ್ ಅವರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ದೇಶಕ್ಕಾಗಿ ಇಂಥದ್ದೊಂದು ಬಲಿದಾನಕ್ಕೂ ಸಿದ್ಧರಾದವರು. ಇನ್ನು ಕುತೂಹಲದ ವಿಷಯ ಏನಂದ್ರೆ, ಅವರೊಬ್ಬರು ಹಿಂದೂ ಅನ್ನೋದನ್ನ ತಿಳಿಯದೆ ಅವರನ್ನ ಇಸ್ಲಾಮಾಬಾದ್ನಲ್ಲಿರುವ ಭಾರತೀಯ ಹೈಕಮಿಷನ್ನಲ್ಲಿ ಬರೋಬ್ಬರಿ 7 ವರ್ಷಗಳ ಕಾಲ ಅಧಿಕಾರಿಯಾಗಿ ನೇಮಿಸಲಾಗಿತ್ತು. ಅಜಿತ್ ಅವರು ಪಾಕಿಸ್ತಾನದಲ್ಲಿ 7 ವರ್ಷಗಳ ಕಾಲ ಹೇಗೋ ಇದ್ದು ಬಿಟ್ಟರು. ಆದರೆ ಅದೊಮ್ಮೆ ಅವರು ಸಿಕ್ಕಿ ಬಿದ್ದೇ ಬಿಟ್ಟಿದ್ದರು. ಅದು ಅವರ ಕಿವಿಯಿಂದಾಗಿ. ಇದನ್ನು ಕೇಳಿ ನಿಮಗೆ ಆಶ್ಚರ್ಯ ಅನಿಸಿರಬಹುದು. ಮಸೀದಿಯ ಮೌಲಾನಾ ಒಬ್ಬರು ದೋವಲ್ ಅವರು ಹಿಂದೂ ಅನ್ನೋದನ್ನ ಗುರುತಿಸಿಯೇ ಬಿಟ್ಟರು. ಅಜಿತ್ ದೋವಲ್ ಅವರು ಒಮ್ಮೆ ಲಾಹೋರ್ನ ಒಂದು ದೊಡ್ಡ ಮಸೀದಿಯ ಬಳಿಯಿಂದ ಹಾದು ಹೋಗ್ತಿದ್ದಾಗ ಮೌಲಾನಾ ಅವರು ದೋವಲ್ ಅವರನ್ನ ಕರೆದು ನೀನು ಹಿಂದೂನಾ ಅಂತ ಕೇಳಿದಾಗ ದೋವಲ್ ಅರೆಕ್ಷಣ ಕಕ್ಕಾಬಿಕ್ಕಿಯಾದರು. ಈ ಪ್ರಶ್ನೆಯಿಂದ ಅವರು ಆಘಾತಕ್ಕೊಳಗಾದರು. ಅಂತಹದೊಂದು ಪರಿಸ್ಥಿತಿಯಲ್ಲೂ ತಕ್ಷಣವೇ ಉತ್ತರಿಸಿದರು, ಇಲ್ಲ ನಾನು ಮುಸ್ಲಿಂ ಅಂತ ಉತ್ತರಿಸಿದರು. ಆದರೆ ಮೌಲಾನಾ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಅದಕ್ಕೆ ಕಾರಣ ಅವರಿಗೆ ಒಂದು ಸಾಕ್ಷಿ ಸಿಕ್ಕೇ ಬಿಟ್ಟಿತ್ತು. ದೋವಲ್ ಅವರನ್ನ ಹತ್ತಿರ ಕರೆದು ನೀವು ಹಿಂದೂ ಅನ್ನೋದು ನನಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ಆಗ ಅಚ್ಚರಿಗೊಂಡ ದೋವಲ್ ಅವರು ಇದಕ್ಕೆ ಕಾರಣ ಏನು ಅಂತ ಮೌಲಾನಾ ಅವರನ್ನೇ ಕೇಳ್ತಾರೆ. ಆಗ ದೋವಲ್ ಅವರನ್ನ ಮೌಲಾನಾ ಮಸೀದಿಯ ಕೋಣೆಗೆ ಕರೆದೊಯ್ತಾರೆ. ಅಲ್ಲಿ ದೋವಲ್ ಅವರ ಕಿವಿಯನ್ನ ತೋರಿಸಿ ನಿನ್ನ ಕಿವಿ ಚುಚ್ಚಿರುವ ಗುರುತು ಇದೆ, ಆದ್ದರಿಂದ ನೀನು ಹಿಂದೂ ಅನ್ನೋದು ಗೊತ್ತಾಗಿದೆ, ನೀವು ಸಿಕ್ಕಿ ಬಿದ್ದಿದ್ದೀರಿ ಅಂತ ಹೇಳ್ತಾರೆ. ಆ ಒಂದು ಕಠಿಣ ಪರಿಸ್ಥಿತಿಯಿಂದ ಹೇಗೆ ಹೊರಬರೋದು ಅಂತ ತಿಳಿಯದ ಅಜಿತ್ ಅವರು ಕೂಡಲೇ ತಲೆ ಉಪಯೋಗಿಸಿ ನಿಜ ನಾನು ಹಿಂದೂ, ಆದರೆ ಬಳಿಕ ಇಸ್ಲಾಂಗೆ ಮತಾಂತರಗೊಂಡಿರೋದಾಗಿ ಹೇಳ್ತಾರೆ. ಆಗ ಮೌಲಾನಾ ಹಾಗಾದ್ರೆ ನಿನ್ನ ಕಿವಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಆದರೆ ಇದೇ ಸಂದರ್ಭದಲ್ಲಿ ಅಲ್ಲೊಂದು ಟ್ವಿಸ್ಟ್ ಎಂಬಂತೆ ಬಹಳ ಕುತೂಹಲಕಾರಿ ಘಟನೆ ನಡೆಯುತ್ತೆ. ಈ ಸಂಭಾಷಣೆಯ ಸಮಯದಲ್ಲಿ ಆ ಮೌಲಾನಾ ಒಂದು ಆಘಾತಕಾರಿ ವಿಚಾರವನ್ನ ಬಹಿರಂಗಪಡಿಸ್ತಾರೆ. ಆ ಮೌಲಾನಾ ಕೂಡ ಅಜಿತ್ ಅವರಿಗೆ ಒಂದು ರಹಸ್ಯ ವಿಚಾರವನ್ನ ಬಿಚ್ಚಿಡ್ತಾರೆ. ಅವರು ನಾನು ಕೂಡ ಹಿಂದೂ, ನನ್ನ ಇಡೀ ಕುಟುಂಬ ಕೊಲ್ಲಲ್ಪಟ್ಟಿತು, ಹೀಗಾಗಿ ನಾನು ನನ್ನ ಗುರುತನ್ನ ಮರೆಮಾಚಬೇಕಾಯಿತು ಅಂತ ಹೇಳ್ತಾರೆ. ಇದಾದ ನಂತರದಲ್ಲಿ ಮೌಲಾನಾ ಅವರು ತಮ್ಮ ಬೀರು ತೆರೆದು ದುರ್ಗಾ ಮತ್ತು ಶಿವನ ವಿಗ್ರಹಗಳನ್ನ ದೋವಲ್ಗೆ ತೋರಿಸಿ ನಾನು ಇನ್ನೂ ಅವುಗಳನ್ನ ಪೂಜಿಸ್ತೇನೆ ಅಂತ ಹೇಳ್ತಾರೆ. ಈ ಒಂದು ವಿಚಾರ ದೋವಲ್ ಅವರನ್ನು ಸಹ ಅಚ್ಚರಿಗೊಳಿಸುತ್ತೆ. ಅಲ್ಲದೆ ಬಹಳ ಅಚ್ಚರಿಯ ರೀತಿಯಲ್ಲೇ ದೋವಲ್ ಅವರು ಸೇಫ್ ಆಗಿದ್ರು. ಇದು ಒಂದು ಘಟನೆಯಾದರೆ ಸತತ 7 ವರ್ಷಗಳ ಕಾಲ ತಮ್ಮ ಚಾಣಾಕ್ಷತನದಿಂದ ದೋವಲ್ ಅವರು ಪಾಕಿಸ್ತಾನದ ಗುಪ್ತಚರ ಏಜೆನ್ಸಿಗಳಿಗೂ ಮಣ್ಣು ಮುಕ್ಕಿಸಿದ್ರು. ಯಶಸ್ವಿಯಾಗಿ ತಮ್ಮ ಕೆಲಸಗಳನ್ನು ಪೂರೈಸಿ ಭಾರತಕ್ಕೆ ಬರ್ತಾರೆ. ಇನ್ನು ಪಾಕಿಸ್ತಾನದ ಗುಪ್ತಚರ ಬ್ಯೂರೋದಲ್ಲಿ ರಹಸ್ಯ ಗುಪ್ತಚರ ಅಧಿಕಾರಿಯಾಗಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಅಲ್ಲಿ ಅವರು ಹೆಚ್ಚಿನ ಅಪಾಯದ ಸಂದರ್ಭಗಳಲ್ಲೂ ಪ್ರಮುಖ ಗುಪ್ತಚರ ಮಾಹಿತಿಯನ್ನು ಕಲೆ ಹಾಕ್ತಾರೆ.
ಅದೆಂತಹ ಕಠಿಣ ಪರಿಸ್ಥಿತಿಯ ಸವಾಲುಗಳು ಎದುರಾದರೂ ಸಹ ಅಜಿತ್ ಅವರಿಗೆ ಎದುರಾದಂತಹ ಕಠಿಣ ಸವಾಲಿನ ಕಹಿ ಅನುಭವಗಳು ಅವರ ದೇಶ ಸೇವೆಯ ಹಾದಿಯಲ್ಲಿ ಎಂದಿಗೂ ಅಡ್ಡಿಯಾಗಲಿಲ್ಲ. ವೀಕ್ಷಕರೇ, ಕೇವಲ ಈ ಒಂದು ಗೂಢಾಚಾರಿಕೆ ಮಾತ್ರ ಅಲ್ಲ, ಭಾರತದ ಈಶಾನ್ಯದಲ್ಲೂ ಕೂಡ ಗೂಢಾಚಾರರಾಗಿ ವರ್ಷಗಳ ಕಾಲ ಕೆಲಸವನ್ನ ಮಾಡಿ ಅಲ್ಲಿ ಸಕ್ರಿಯವಾಗಿರುವ ಬಂಡಾಯ ಗುಂಪುಗಳ ಬಗ್ಗೆ ಗುಪ್ತಚರ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಈ ರೀತಿಯಾಗಿ ಗುಪ್ತಚರ ಬ್ಯೂರೋ ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ದೀರ್ಘಕಾಲ ಕೆಲಸವನ್ನ ಮಾಡಿದ್ರು. ಅಂತಿಮವಾಗಿ ಈ ಎಲ್ಲ ಅನುಭವದ ಪರಿಣಾಮವಾಗಿ 2004-2005ರಲ್ಲಿ ಐಬಿಯ ನಿರ್ದೇಶಕರಾಗ್ತಾರೆ. ಇದೇ ಅಜಿತ್ ಅವರು 1988ರಲ್ಲಿ ನಡೆಸಿದ ಆಪರೇಷನ್ ಬ್ಲ್ಯಾಕ್ ಥಂಡರ್ನಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸಿದ್ರು. ಇರಾಕ್ನಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿ 46 ಭಾರತೀಯರನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಿದ್ದು, ಹಾಗೆ 2015ರಲ್ಲಿ ಮಯನ್ಮಾರ್ನಲ್ಲಿ ಆಪರೇಷನ್ ಹಾಟ್ ಪರ್ಸ್ಯೂಟ್, ಪಿಎಫ್ಐ ವಿರುದ್ಧದ ಕಾರ್ಯಾಚರಣೆಗಳು ಮತ್ತು ಇತರ ಭಾರತೀಯ ಹಲವು ಕಾರ್ಯಾಚರಣೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವರ ತಂತ್ರಗಳು ಮತ್ತು ಧೈರ್ಯದಿಂದಾಗಿ ಅವರನ್ನ ಆಧುನಿಕ ಚಾಣಕ್ಯ ಅಂತ ಕರೆಯಲಾಗುತ್ತೆ. ಮತ್ತೊಂದು ವಿಚಾರ ಅಂದ್ರೆ ಸ್ನೇಹಿತರೆ, ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ನಡೆಸಿದ ಆಪರೇಷನ್ ಸಿಂಧೂರದ ಮೂಲಕವಾಗಿ ಅಜಿತ್ ದೋವಲ್ ಅವರು ಬರೋಬ್ಬರಿ 24 ವರ್ಷಗಳ ಸೇಡನ್ನ ತೀರಿಸಿಕೊಂಡಿದ್ದಾರೆ. ಅದು ಹೇಗೆ ಅನ್ನೋದನ್ನು ಹೇಳ್ತೀನಿ ಕೇಳಿ. ಹೌದು, ಇದೇ ಅಜಿತ್ ದೋವಲ್ ಅವರು ಬರೋಬ್ಬರಿ 24 ವರ್ಷಗಳ ಹಿಂದೆ ಒಂದು ಶಪಥವನ್ನ ಮಾಡಿದ್ರು. ಅದು ಯಾವ ಕಾರಣಕ್ಕಾಗಿ ಅಂದ್ರೆ ಸ್ನೇಹಿತರೆ, ಅದು ಕಂದಹಾರ್ ವಿಮಾನ ಹೈಜಾಕ್ ಪ್ರಕರಣದ ಸಂದರ್ಭ 1999. ಈ ಒಂದು ಪ್ರಕರಣ ಭಾರತದ ಇತಿಹಾಸದಲ್ಲಿ ಕಪ್ಪು ಚುಕ್ಕೆಯಾಗಿ ದಾಖಲಾಗಿರುವ ಪ್ರಕರಣ. ಪಾಕಿಸ್ತಾನ ಮೂಲದ 7 ಉಗ್ರರು 191 ಜನರಿದ್ದ ಇಂಡಿಯನ್ ಏರ್ಲೈನ್ಸ್ಗೆ ಸೇರಿದ ಫ್ಲೈಟ್ IC-814 ವಿಮಾನವನ್ನ ಅಪಹರಿಸಿ ಭಾರತದ ಜೈಲಿನಲ್ಲಿ ಬಂಧಿತರಾಗಿದ್ದ ಇಸ್ಲಾಮಿಕ್ ಉಗ್ರರಾದ ಮೌಲಾನಾ ಮಸೂದ್ ಅಜರ್, ಅಹ್ಮದ್ ಒಮಾರ್ ಸಯೀದ್ ಮತ್ತು ಮುಸ್ತಾಕ್ ಜರ್ಗರ್ ಎಂಬ 3 ಉಗ್ರರ ಬಿಡುಗಡೆಗೆ ಒತ್ತಾಯಿಸಿದ್ರು. ಇದಾದ ನಂತರ ಕೊನೆಗೂ ಭಾರತ ಸರ್ಕಾರ ಆ ವಿಮಾನದಲ್ಲಿದ್ದ ಪ್ರಯಾಣಿಕರ ರಕ್ಷಣೆಗಾಗಿ ಆ 3ರನ್ನ ಬಿಡುಗಡೆ ಮಾಡಿತು. 1999ರ ಡಿಸೆಂಬರ್ 24ರಂದು ನಡೆದಂತಹ ಈ ಕಂದಹಾರ್ ವಿಮಾನ ಹೈಜಾಕ್ ಪ್ರಕರಣ ಭಾರತದ ಇತಿಹಾಸದಲ್ಲಿ ಗಂಭೀರ ಭಯೋತ್ಪಾದಕ ಘಟನೆಯಾಗಿದೆ. ಕಠ್ಮಂಡು ದೆಹಲಿ ಮಾರ್ಗದ ವಿಮಾನವನ್ನ ಹರಕತ್ ಉಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಗೆ ಸೇರಿದ ಭಯೋತ್ಪಾದಕರು ಹೈಜಾಕ್ ಮಾಡಿ ಅಮೃತಸರ, ಲಾಹೋರ್, ದುಬೈ ಮೂಲಕವಾಗಿ ಕಂದಹಾರ್ಗೆ ಕರೆದೊಯ್ತಾರೆ. ತದನಂತರ ಆ ಉಗ್ರರು ಮಸೂದ್ ಅಜರ್ ಸೇರಿದಂತೆ 3 ಉಗ್ರರ ಬಿಡುಗಡೆಗೆ ಒತ್ತಾಯಿಸಿದ್ರು. ಕೊನೆಗೂ ಭಾರತ ಸರ್ಕಾರ ಒತ್ತೆಯಾಳುಗಳ ಜೀವ ಉಳಿಸುವುದಕ್ಕೆ ಡಿಸೆಂಬರ್ 31ರಂದು ಉಗ್ರರನ್ನ ಬಿಡುಗಡೆಗೊಳಿಸಿತು. ಆ ಬಳಿಕ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಬಿಡುಗಡೆ ಮಾಡಲಾಯಿತು. ಆ ನಂತರದಲ್ಲಿ ಮೌಲಾನಾ ಮಸೂದ್ ಅಜರ್ ಪಾಕಿಸ್ತಾನಕ್ಕೆ ತೆರಳಿ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯನ್ನ ಸ್ಥಾಪನೆ ಮಾಡ್ತಾನೆ. ಭಾರತದ ಮೇಲೆ 2001ರ ಸಂಸತ್ ದಾಳಿ ಮತ್ತು 2019ರ ಪುಲ್ವಾಮಾ ದಾಳಿ ಹಾಗೆ 2008ರ ಮುಂಬೈ ದಾಳಿ ಹೀಗೆ ಹಲವಾರು ದಾಳಿಗಳ ಹಿಂದಿನ ಕಾರಣವಾಗಿದ್ದಾನೆ. ಈ ಕಂದಹಾರ್ ವಿಮಾನ ಹೈಜಾಕ್ ಪ್ರಕರಣದ ಸಂದರ್ಭದಲ್ಲಿ ಬಿಡುಗಡೆಯಾದಂತಹ ಉಗ್ರರ ಪೈಕಿ ಈ ಮೌಲಾನಾ ಮಸೂದ್ ಅಜರ್ ಪ್ರಮುಖನಾಗಿದ್ದ. ಇನ್ನು ಆತನ ಬಿಡುಗಡೆಯ ಸಂದರ್ಭದಲ್ಲಿ ಆತನನ್ನ ಭಾರತದಿಂದ ಅಫ್ಘಾನಿಸ್ತಾನದ ಕಂದಹಾರ್ ನಗರಕ್ಕೆ ಕೊಂಡೊಯ್ದ ಭಾರತದ ಅಧಿಕಾರಿಗಳ ತಂಡದಲ್ಲಿ ಅಜಿತ್ ದೋವಲ್ ಅವರು ಸಹ ಒಬ್ರು. ಹಾಗಾಗಿ ಅಂದೇ ಈ ಜೇಮ್ಸ್ ಬಾಂಡ್ ಆತನ ಮೇಲೆ ಪ್ರತಿಕಾರವನ್ನ ತೆಗೆದುಕೊಳ್ಳೋದಾಗಿ ಪ್ರತಿಜ್ಞೆ ಮಾಡಿದ್ರು. ಅತಿ ದೊಡ್ಡ ಮಟ್ಟದಲ್ಲೇ ಪ್ರತಿಕಾರ ತೀರಿಸಿಕೊಳ್ಳಬೇಕು ಎಂಬ ಪ್ರತಿಜ್ಞೆ ಅದು. ಇಲ್ಲಿ ಮುಖ್ಯವಾಗಿ ಕೇವಲ ಮಸೂದ್ ಅಜರ್ ಮಾತ್ರವಲ್ಲದೆ ಆತನ ಕುಟುಂಬದವರೆಲ್ಲ ಉಗ್ರ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದೀಗ ಆಪರೇಷನ್ ಸಿಂಧೂರದ ಮೂಲಕವಾಗಿ ಅಜಿತ್ ದೋವಲ್ ಅವರ ಆ ಪ್ರತಿಜ್ಞೆ ಇಂದು ಈ ಮಸೂದ್ ಅಜರ್ನ ಕುಟುಂಬದ 10ಕ್ಕೂ ಹೆಚ್ಚು ಜನರು ಭಾರತದ ವಾಯುಸೇನೆಯ ವೈಮಾನಿಕ ದಾಳಿಯಲ್ಲಿ ಹತರಾಗುವ ಮೂಲಕವಾಗಿ ಈಡೇರಿದೆ ಅನ್ನಬಹುದು. ಅಷ್ಟು ಮಾತ್ರ ಅಲ್ಲದೆ ಆಪರೇಷನ್ ಸಿಂಧೂರ್ ಇನ್ನೂ ಮುಂದುವರಿಯುತ್ತೆ ಅನ್ನುವ ಉಗ್ರರ ವಿರುದ್ಧ ಕಠಿಣ ನಿರ್ಧಾರಕ್ಕೆ ಬರಲಾಗಿದೆ. ಹೀಗೆ ಭಾರತೀಯರ ರಕ್ಷಣೆಯಲ್ಲಿ ಅಜಿತ್ ದೋವಲ್ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇನ್ನು ಅಜಿತ್ ಅವರು ಶೀಲ್ಡ್ ಅನ್ನುವ ತಮ್ಮದೇ ಆದಂತಹ ವಿಶಿಷ್ಟ ತಂತ್ರಗಳಿಂದ ಶತ್ರುವಿನ ಕೋಟೆಯನ್ನ ನಾಶ ಮಾಡೋದ್ರಲ್ಲಿ ಪರಿಣಿತರಾಗಿದ್ದಾರೆ. ಅದನ್ನ ಆಪರೇಷನ್ ಸಿಂಧೂರದಲ್ಲೂ ಬಳಸಿಕೊಳ್ಳಲಾಗಿದೆ. ಈ ಕಾರ್ಯಾಚರಣೆಯ ಯಶಸ್ಸಿನಲ್ಲಿ ದೋವಲ್ ಅವರ ಧೈರ್ಯ, ಬುದ್ಧಿವಂತಿಕೆ ಮತ್ತು ದೇಶಭಕ್ತಿ ಮಾದರಿಯಾಗಿದೆ. ಇನ್ನು ದೋವಲ್ ಅವರ ದೇಶ ಸೇವೆಗೆ ಭಾರತ ಸರ್ಕಾರ ಅವರಿಗೆ ಅತ್ಯುನ್ನತ ಗೌರವವನ್ನು ಸಹ ನೀಡಿದೆ. ಅಜಿತ್ ಅವರು ಭಾರತೀಯ ಇತಿಹಾಸದಲ್ಲಿ ಅತ್ಯುತ್ತಮ ಸೇವೆಗಾಗಿ ಭಾರತೀಯ ಪೊಲೀಸ್ ಪ್ರಶಸ್ತಿಯನ್ನ ಪಡೆದಂತಹ ಅತ್ಯಂತ ಕಿರಿಯ ಪೊಲೀಸ್ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇನ್ನು ಯುದ್ಧದ ಸಂದರ್ಭಗಳಲ್ಲಿ ಶೌರ್ಯ ಮತ್ತು ವಿಶಿಷ್ಟ ಸೇವೆಗಾಗಿ ಶೌರ್ಯ ಪ್ರಶಸ್ತಿಯಾದ ಕೀರ್ತಿ ಚಕ್ರ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ಅಲ್ಲದೆ ಕಾನೂನು ಜಾರಿಯಲ್ಲಿ ಅಸಾಧಾರಣ ಸೇವೆ ಮತ್ತು ನ್ಯಾಯಕ್ಕಾಗಿ
ರಾಷ್ಟ್ರಪತಿಗಳ ಪೊಲೀಸ್ ಪದಕವನ್ನು ಸಹ ನೀಡಲಾಗಿದೆ. ಇನ್ನು ದೋವಲ್ ಅವರ ವೈಯಕ್ತಿಕ ಬದುಕಿನ ವಿಚಾರಕ್ಕೆ ಬಂದ್ರೆ 1972ರಲ್ಲಿ ಅರುಣಿ ದೋವಲ್ ಅವರನ್ನ ಮದುವೆಯಾಗ್ತಾರೆ. ವಿವೇಕ್ ದೋವಲ್, ಶೌರ್ಯ ದೋವಲ್ ಅನ್ನುವ ಇಬ್ಬರು ಮಕ್ಕಳಿದ್ದಾರೆ. ಸದ್ಯ ನಿವೃತ್ತ IPS ಅಧಿಕಾರಿಯಾಗಿರುವ ಅಜಿತ್ ಅವರು ಪ್ರಸ್ತುತ ಪ್ರಧಾನಮಂತ್ರಿಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಅಜಿತ್ ದೋವಲ್ ಅವರ ಶೌರ್ಯಕ್ಕೆ ನೀವೇನಂತೀರಾ? ಅವರ ದೇಶ ಸೇವೆಯ ದೇಶಭಕ್ತಿಯ ಬಗ್ಗೆ ಎಷ್ಟು ಹೊಗಳಿದರೂ ಕಮ್ಮಿಯೇ ಅನ್ನಬಹುದು. ಈ ಬಗ್ಗೆ ನೀವೇನಂತೀರಾ ವೀಕ್ಷಕರೇ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹಾಗೆ ಇಂತಹ ದೇಶಭಕ್ತನ ಬಗ್ಗೆ ಎಲ್ಲರಿಗೂ ತಿಳಿಯುವಂತಾಗ್ಲಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.